ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದ ಮೆಸ್ಸಿ. ಕನಸು ಭಗ್ನಗೊಳಿಸುವ ರೋಗಕ್ಕೆ ಮೆಸ್ಸಿ ಮದ್ದೆರೆದಿದ್ದೇ ರೋಚಕ. ಕುಬ್ಜಗೊಳಿಸುವ ರೋಗ ಮೆಟ್ಟಿ ಮುಗಿಲೆತ್ತರಕ್ಕೆ ಬೆಳೆದಿದ್ದೇಗೆ ಗೊತ್ತಾ? ಫುಟ್ಬಾಲ್ ಜಗತ್ತಿನ ಶ್ರೇಷ್ಠ ಆಟಗಾರನ ಯಶಸ್ಸಿನ ಹಿಂದೆ ಕಣ್ಣೀರಿನ ಕಹಾನಿ. ಲಿಯೋನೆಲ್ ಆಂಡ್ರೆಸ್ ಮೆಸ್ಸಿ ಕುಸ್ಟಿನಿ, ಅರ್ಥಾತ್ ಲಿಯೋನೆಲ್ ಮೆಸ್ಸಿ. ಮೆಸ್ಸಿ ಅಂದ್ರೆ ಮ್ಯಾಜಿಕ್, ಮೆಸ್ಸಿ ಅಂದ್ರೆ ಅದ್ಭುತ, ಮೆಸ್ಸಿ ಅಂದ್ರೆ ಪವಾಡ, ಮೆಸ್ಸಿ ಅಂದ್ರೆ ಮ್ಯಾಜಿಷಿಯನ್. ಇಷ್ಟೇ ಯಾಕೆ, ಒಂದ್ ಹೆಜ್ಜೆ ಮುಂದಿಟ್ಟು ಮೆಸ್ಸಿ ಏಲಿಯನ್ ಅಂದ್ರೂ ಅದು ಅತಿಶಯೋಕ್ತಿ ಎನ್ನಿಸೋದಿಲ್ಲ. ಈ ಎಲ್ಲ ಅನ್ವರ್ಥ ನಾಮಕ್ಕೂ ಮೆಸ್ಸಿಯೇ ಮಾಲೀಕ. ಇಡೀ ವಿಶ್ವವೇ ಇವತ್ತು ಮೆಸ್ಸಿಯನ್ನ ಹೆಮ್ಮೆಯಿಂದ ನೋಡುತ್ತೆ. ಮೆಸ್ಸಿಯ ಸಾಹಸಗಾಥೆಗಳನ್ನ ಮೈಯೆಲ್ಲ ಕಿವಿಯಾಗಿ ಕೇಳುತ್ತೆ. ಮೆಸ್ಸಿ ಕಾಲ್ಚೆಂಡಿನ ಆಟದ ಅಸಾಧಾರಣ ಕೌಶಲ್ಯವನ್ನ ಎವಿ ಇಕ್ಕದೆ ನೋಡುತ್ತೆ. ಫುಟ್ಬಾಲ್ ಲೋಕಕ್ಕೆ ಅನ್ಯಗ್ರಹ ಜೀವಿಯೊಂದು ಬಂದ್ರೆ ಅದು ಮೆಸ್ಸಿಯಂತೆ ಆಟವಾಡುತ್ತೆ ಅಂತ ಮಾತನಾಡುತ್ತೆ. ವರ್ಷಗಳ ಬಳಿಕ ಅರ್ಜೆಂಟೀನಾಗೆ 2022ರಲ್ಲಿ 3ನೇ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿರುವ ಮಗಧೀರ. ಆಧುನಿಕ ಫುಟ್ಬಾಲ್ ಜಗತ್ತು ಕಂಡ ಸರ್ವಕಾಲಿಕ ಶ್ರೇಷ್ಠ ಆಟಗಾರ ಮೆಸ್ಸಿ ಬಗ್ಗೆ ಅದೆಷ್ಟು ಹೇಳಿದ್ರೂ ಕಡಿಮೆನೆ. ಆದ್ರೆ ಮೆಸ್ಸಿ ಅನ್ನೋ ಫುಟ್ಬಾಲ್ ದಿಗ್ಗಜನ ಈ ಯಶೋಗಾಥೆಯ ಹಿಂದೆ ಕಣ್ಣೀರ ಕಹಾನಿ ಇದೆ. ಬದುಕೆ ಅಂತ್ಯವಾಗಿ ಹೋಯ್ತು ಎನ್ನುವ ನೋವಿದೆ. ಅಯ್ಯೋ, ಮಗನನ್ನ ಈ ಸ್ಥಿತಿಯಲ್ಲಿ ನೋಡ್ಬೇಕಲ್ಲಪ್ಪ ಅನ್ನೋ ಹೆತ್ತವರ ಅಸಹಾಯಕತೆ ಇದೆ. ಹಾಗಾದ್ರೆ ಮಧ್ಯಮ ವರ್ಗದವರ ಕುಟುಂಬದಲ್ಲಿ ಜನಿಸಿದ ಮೆಸ್ಸಿ ಫುಟ್ಬಾಲ್ ಜಗತ್ತಿನ ಸಾಮ್ರಾಟನಾಗಿ ಗುರುತಿಸಿಕೊಳ್ಳುವುದರ ಹಿಂದಿನ ಆ ಅಸಲಿ ಕಹಾನಿ ಏನು? ಮೆಸ್ಸಿಗೆ ಬಾಲ್ಯದಲ್ಲಿ ಕಾಡಿದ ಮಾರಣಾಂತಿಕ ಕಾಯಿಲೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೆಸ್ಸಿ ಹುಟ್ಟಿದ್ದು ಜೂನ್ 24, 1987ರಲ್ಲಿ ಅರ್ಜೆಂಟೀನಾದ ರೋಸಾರಿಯೋದಲ್ಲಿ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಮೆಸ್ಸಿ ತಾಯಿ ಮನೆ ಕೆಲಸ ಮಾಡಿಕೊಂಡಿದ್ರೆ, ತಂದೆ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಮೆಸ್ಸಿ ತಂದೆ ಸ್ಥಳೀಯ ಫುಟ್ಬಾಲ್ ಕ್ಲಬ್ಗೆ ಕೋಚ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು. ಹೀಗಾಗಿ ಫುಟ್ಬಾಲ್ ಕುಟುಂಬದ ವಾತಾವರಣದ ಮೆಸ್ಸಿಗೆ ಬಾಲ್ಯದ ಭಾಗವಾಗಿತ್ತು. ಪರಿಣಾಮವಾಗಿ ಮೆಸ್ಸಿ 5ನೇ ವಯಸ್ಸಿನಲ್ಲಿ ಸ್ವತಃ ಒಂದು ಕ್ಲಬ್ಗೆ ಸೇರಿಕೊಳ್ತಾನೆ. ಅಲ್ಲೇ ಮೆಸ್ಸಿ ಫುಟ್ಬಾಲ್ ಆಟದ ಕಾಗುಣಿತವನ್ನ ಕಲಿತುಕೊಳ್ತಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಕಾಲ್ಚೆಂಡಿನಾಟದ ಕೌಶಲ್ಯ ತೋರಿಸಿದ ಮೆಸ್ಸಿ ಅನ್ನೋ ಪುಟಾಣಿ ತನ್ನ 8ನೇ ವಯಸ್ಸಿನಲ್ಲಿ ನೋವೆಲ್ಸ್ ಓಲ್ಡ್ ಬಾಯ್ಸ್ ಕ್ಲಬ್ ಸೇರಿಕೊಳ್ತಾನೆ. ಹೀಗೆ ಎಲ್ಲವೂ ಸರಿಯಾಗಿಯೇ ನಡೀತಾ ಇದೆ ಅನ್ನುವಾಗ್ಲೇ ಮೆಸ್ಸಿ ಕುಟುಂಬಕ್ಕೆ ಬರಸಿಡಲೊಂದು ಬಡಿಯುತ್ತೆ. ಮೆಸ್ಸಿಯನ್ನ ಆವರಿಸಿಕೊಂಡಿತ್ತು ಅಪರೂಪದ ಕಾಯಿಲೆ. ಏನಿದು? ಕುಬ್ಜರನ್ನಾಗಿ ಮಾಡುವ GHD ಕಾಯಿಲೆ. 11ನೇ ವಯಸ್ಸಿಗೆ ಬರೋ ಹೊತ್ತಿಗೆ ಮೆಸ್ಸಿ ದೈಹಿಕವಾಗಿ ಬಸವಳಿದು ಹೋಗಿದ್ದ. 11 ವರ್ಷ ವಯಸ್ಸಾಗಿದ್ರೂ ಆತನ ದೇಹದಲ್ಲಿ 9 ವರ್ಷ ವಯಸ್ಸಿನ ಹುಡುಗನ ಬೆಳವಣಿಗೆಯಾಗಿತ್ತು. ಅವತ್ತು ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಹೆತ್ತವರಿಗೆ ಆಘಾತ ಕಾದಿತ್ತು. ಮೆಸ್ಸಿಯನ್ನ ಚೆಕಪ್ ಮಾಡಿದ ವೈದ್ಯರು, ನಿಮ್ಮ ಮಗನ ಬೆಳವಣಿಗೆಗೆ ಹಾರ್ಮೋನ್ ಕೊರತೆಯ ರೋಗವಿರುವುದು ಪತ್ತೆಯಾಗಿದೆ. ನಿಮ್ಮ ಮಗ ಹೆಚ್ಚು ಅಂದ್ರೆ 4 ಅಡಿ 4 ಇಂಚು ಎತ್ತರವಾಗಬಹುದು ಅಷ್ಟೇ ಅಂತ ಹೇಳಿಬಿಡ್ತಾರೆ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಗ್ರೋತ್ ಹಾರ್ಮೋನ್ ಡೆಫಿಷಿಯನ್ಸಿ ಅಂತಾರೆ. ಅಂದ್ರೆ ದೇಹದಲ್ಲಿ ದೈಹಿಕ ಬೆಳವಣಿಗೆಗೆ ಬೇಕಾದ ಹಾರ್ಮೋನ್ಗಳ ಕೊರತೆ ಅಂತ ಕರೆಯಲಾಗುತ್ತೆ. ಇದು 10,000 ಮಕ್ಕಳಲ್ಲಿ ಒಂದು ಮಗುವಿಗೆ ಬರುವ ಅಪರೂಪದ ಕಾಯಿಲೆ. ಇದನ್ನ ಕೇಳಿದ ಹೆತ್ತವರಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗುತ್ತದೆ. ಆದ್ರೆ ಮೆಸ್ಸಿ ತನ್ನ ಹೆತ್ತವರಿಗೆ, ನಾನು ಮೊದಲಿನಂತೆ ಫುಟ್ಬಾಲ್ ಆಡೋದಕ್ಕೆ ಆಗುತ್ತೆ ಅಲ್ವಾ ಅಪ್ಪ ಅಮ್ಮ ಅಂತ ಪ್ರಶ್ನೆ ಮಾಡ್ತಾನೆ. ಜೊತೆಗೆ ನನಗೇನು ತೊಂದರೆ ಆಗಿಲ್ಲ ತಾನೆ ಅಂತ ಕೇಳಿದ್ರೆ ಹೆತ್ತವರ ಕಣ್ಣಾಲಿಗಳು ತುಂಬಿ ಬರ್ತಾ ಇತ್ತು. ಅವತ್ತಿಗೆ ಮೆಸ್ಸಿ ಹೆತ್ತವರಿಗೆ ತಮ್ಮ ಮಗನಿಗೆ ಚಿಕಿತ್ಸೆ ಕೊಡಿಸಲು ತಿಂಗಳಿಗೆ 1.5 ಲಕ್ಷ ಹೆಚ್ಚು ಖರ್ಚಾಗ್ತಾ ಇತ್ತು. ಅಷ್ಟೇನು ಸ್ಥಿತಿವಂತರಲ್ಲದ ಮೆಸ್ಸಿ ಹೆತ್ತವರಿಗೆ ದಿಕ್ಕೆ ದೋಚದಂತಾಗಿತ್ತು. ಇನ್ನೇನು ಮಾಡೋಕೆ ಸಾಧ್ಯ?
ನಮ್ಮ ಮಗ ಕುಬ್ಜನಾಗಿರೋದು ನೋಡೋದೇ ನಮ್ಮ ಹಣೆ ಬರದಲ್ಲಿ ಬರ್ದಿದ್ರೆ ನೋಡಿದ್ರಾಯ್ತು, ಇಲ್ಲ ಅಂದ್ರೆ ಆ ದೇವರೇ ಬಂದು ನಮ್ಮನ್ನ ಕಾಪಾಡಬೇಕು ಅಂತ ಸುಮ್ಮನಾಗಿದ್ರು. ಅವತ್ತಿಗೆ ಮೆಸ್ಸಿ ಮತ್ತು ಅವರ ಹೆತ್ತವರ ಪಾಲಿಗೆ ದೇವರಾಗಿ ಬಂದದ್ದು ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್. ಅಷ್ಟೊತ್ತಿಗಾಗಲೇ ಮೆಸ್ಸಿ ಅನ್ನೋ ಹುಡುಗ ಕಾಲ್ಚೆಂಡಿನ ಆಟದಲ್ಲಿ ಸದ್ದು ಮಾಡಿದ್ದ. ಭವಿಷ್ಯದ ಸ್ಟಾರ್ ಆಟಗಾರರನ್ನ ಹುಡುಕ್ತಾ ಇದ್ದ ಬಾರ್ಸಿಲೋನಾ ಕ್ಲಬ್ಗೆ ಮೆಸ್ಸಿ ವಿಚಾರ ಗೊತ್ತಾಗುತ್ತೆ. ಆಗ ಬಾರ್ಸಿಲೋನಾ ಫುಟ್ಬಾಲ್ ಕ್ಲಬ್ನ ಡೈರೆಕ್ಟರ್ ಕಾರ್ಲೆಸ್ ರೆಕಾಸ್ಟ್ ಮೆಸ್ಸಿ ಹೆತ್ತವರನ್ನ ಭೇಟಿ ಮಾಡ್ತಾರೆ. ನಿಮ್ಮ ಮಗನ ಸಂಪೂರ್ಣ ಔಷಧೋಪಚಾರದ ವೆಚ್ಚವನ್ನ ನಾವೇ ಭರಿಸ್ತೀವಿ, ಆದ್ರೆ ನಮ್ಮದೊಂದು ಷರತ್ತಿದೆ. ಅದೇನು ಅಂದ್ರೆ ನಿಮ್ಮ ಮಗ ಗುಣಮುಖನಾದ ಮೇಲೆ ನಮ್ಮ ಬಾರ್ಸಿಲೋನಾ ತಂಡವನ್ನ ಪ್ರತಿನಿಧಿಸಬೇಕು ಅಂತಾರೆ. ಅವತ್ತಿಗೆ ಕಂಗಾಲಾಗಿದ್ದ ಮೆಸ್ಸಿ ಪೋಷಕರು ಮಗ ಗುಣಮುಖನಾಗೋಕೆ ಭಗವಂತನೇ ಕೊಟ್ಟ ಅವಕಾಶವಿದು ಅಂತ ಷರತ್ತಿಗೆ ಒಪ್ಪಿಕೊಳ್ತಾರೆ. ಅಲ್ಲಿಂದ ಮೆಸ್ಸಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಶುರುವಾಗುತ್ತೆ. 3 ವರ್ಷಗಳ ಕಾಲ ನರಕ ಯಾತನೆ ಅನುಭವಿಸಿದ ಮೆಸ್ಸಿ 11ನೇ ವರ್ಷದಿಂದ 14 ವರ್ಷಗಳ ಕಾಲ ಮೆಸ್ಸಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಯ್ತು. ಈ ಟ್ರೀಟ್ಮೆಂಟ್ ತುಂಬಾ ನೋವಿನಿಂದ ಕೂಡಿತ್ತು. ಪ್ರತಿದಿನ ರಾತ್ರಿ ಮೆಸ್ಸಿ ಕಾಲುಗಳಿಗೆ ಸಿಂಥೆಟಿಕ್ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಗಳನ್ನ ಚುಚ್ಚಲಾಗ್ತಾ ಇತ್ತು. ಮುಂದೊಂದು ದಿನ ತಾನೊಬ್ಬ ಶ್ರೇಷ್ಠ ಫುಟ್ಬಾಲ್ ಆಟಗಾರನಾಗಬೇಕು ಅನ್ನೋ ಅದಮ್ಯ ಆಸೆಯಿಂದಲೇ ಅಸಾಧಾರಣ ನೋವನ್ನ ಸಹಿಸಿಕೊಂಡೇ ಕಾಲ ಕಳೆಯುತ್ತಿದ್ದ. ಕೆಲವೊಮ್ಮೆ ಮೆಸ್ಸಿಗೆ ಎದ್ದು ನಡೆಯಲು ಕೂಡ ಆಗ್ತಾ ಇರಲಿಲ್ಲ. ಬೆಡ್ ಮೇಲೆ ಮಲಗಿ ಇತರೆ ಮಕ್ಕಳು ಫುಟ್ಬಾಲ್ ಆಡುವುದನ್ನ ನಿಸ್ಸಹಾಯಕನಾಗಿ ನೋಡ್ತಾ ಇದ್ದ. ಈ ಹುಡುಗನ ಕಣ್ಣುಗಳಲ್ಲಿ ಗ್ರೇಟ್ ಫುಟ್ಬಾಲ್ ಆಟಗಾರನಾಗಬೇಕು ಅನ್ನೋ ಪ್ರಕಾರ ಜ್ವಾಲೆ ಮಾತ್ರ ಮಾಯವಾಗಿರ್ಲಿಲ್ಲ. ಈ ಹಾರ್ಮೋನ್ ಚಿಕಿತ್ಸೆ ಮೆಸ್ಸಿಯನ್ನ 5 ಅಡಿ 7 ಇಂಚು ಎತ್ತರಕ್ಕೆ ತಲುಪಲು ಅವಕಾಶ ಮಾಡಿಕೊಡ್ತು. ಆದ್ರೂ ಬಾರ್ಸಿಲೋನಾ ಕ್ಲಬ್ ತಮ್ಮ ಬಿ ತಂಡದಲ್ಲಿ 14 ವರ್ಷದ ಮೆಸ್ಸಿಯನ್ನ ಕಣಕ್ಕಿಳಿಸಿತು. ಬಿ ತಂಡವಾದ್ರೇನು, ಅಲ್ಲೂ ಮ್ಯಾಜಿಕ್ ಮಾಡಿದ ಮೆಸ್ಸಿ ಪ್ರತಿ ಪಂದ್ಯದಲ್ಲೂ ಬಹುತೇಕ ಒಂದಾದ್ರೂ ಗೋಲ್ ಬಾರಿಸಿ ನಿಬ್ಬೆರಗಾಗಿಸಿದ್ದ. ಬಿ ತಂಡದ ಪರ ಆಡಿದ 30 ಪಂದ್ಯಗಳಲ್ಲಿ ಒಟ್ಟು 35 ಗೋಲುಗಳನ್ನ ಬಾರಿಸಿದ್ರು. 2004-05 ಋತುವಿನಲ್ಲಿ ಮೆಸ್ಸಿಗೆ 17 ವರ್ಷವಾಗಿದ್ದಾಗ ಬಾರ್ಸಿಲೋನಾ ತಂಡದ ಪರ ಪಾದಾರ್ಪಣೆ ಮಾಡ್ತಾರೆ. ನಂತರ ಫುಟ್ಬಾಲ್ ಲೋಕದಲ್ಲಿ ನಡೆದಿದ್ದು ಇತಿಹಾಸ. 2022ರ ಫಿಫಾ ವಿಶ್ವಕಪ್ನಲ್ಲಿ ಮೆಸ್ಸಿ ಅರ್ಜೆಂಟೀನಾ ತಂಡಕ್ಕೆ 36 ವರ್ಷಗಳ ಬಳಿಕ 3ನೇ ವಿಶ್ವಕಪ್ ಗೆಲ್ಲಿಸಿಕೊಟ್ರು. ಮೆಸ್ಸಿ ಎಡಗಾಲಿಗೆ 8,000 ಕೋಟಿ ರೂಪಾಯಿ ವಿಮೆ ಪಾಲಿಸಿ. ಅಂದು ಯಾವ ಕಾಲಿಗೆ ನೋವಿನ ಇಂಜೆಕ್ಷನ್ಗಳನ್ನ ಚುಚ್ಚಿಸಿಕೊಂಡು ಮೆಸ್ಸಿ ನರಕ ಯಾತನೆ ಅನುಭವಿಸಿದ್ರೋ ಅದೇ ಕಾಲಿನಿಂದಲೇ ಮೆಸ್ಸಿ ಜಗತ್ತು ಗೆದ್ದಿದ್ದಾರೆ. ತಮ್ಮ ಎದುರಾಳಿಗಳನ್ನ ಕ್ಷಣಾರ್ಧದಲ್ಲಿಯೇ ಯಾಮಾರಿಸಿ ಗೋಲ್ ಮೇಲೆ ಗೋಲ್ ಗಳಿಸಿ ದಾಖಲೆ ಬರೆದಿದ್ದಾರೆ. ಇದೇ ಎಡಗಾಲಿನಿಂದಲೇ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯನಾಗಿ ಹೊರಹೊಮ್ಮಿದ್ದಾರೆ. ಇದೇ ಕಾರಣಕ್ಕೆ ಮೆಸ್ಸಿ ತಮ್ಮ ಎಡಗಾಲಿಗೆ 8,000 ಕೋಟಿ ರೂಪಾಯಿಯ ವಿಮೆ ಪಾಲಿಸಿ ಮಾಡಿದ್ದಾರೆ. ಇದು ಕ್ರೀಡಾ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಹದ ಅಂಗಕ್ಕಾಗಿ ತೆಗೆದುಕೊಂಡಿರುವ ಅತಿ ದೊಡ್ಡ ವಿಮಾ ಪಾಲಿಸಿಯಾಗಿದೆ. ಇನ್ನು ಈ ಪಾಲಿಸಿಯನ್ನ ಬೇರೆ ಫುಟ್ಬಾಲ್ ಪ್ಲೇಯರ್ಗಳು ಪಡೆದುಕೊಳ್ಳೋಕೆ ಸಾಧ್ಯವಿಲ್ಲ. ಈ ಪಾಲಿಸಿ ಇಷ್ಟು ವರ್ಷಗಳಲ್ಲಿ ಮೆಸ್ಸಿ ಸಾಧನೆ ಮತ್ತು ಬ್ರ್ಯಾಂಡ್ ಮೌಲ್ಯವನ್ನ ಪರಿಗಣಿಸಿ ನೀಡಿರುವುದಾಗಿದೆ. ಒಟ್ನಲ್ಲಿ ತನ್ನ ಕನಸನ್ನ ಭಗ್ನಗೊಳಿಸಿ ಜೀವನ ಪರ್ಯಂತ ಕುಬ್ಜನಾಗಿ ಉಳಿಯಬೇಕಾದ ರೋಗವನ್ನೇ ಧೈರ್ಯದಿಂದ ಮೆಟ್ಟಿ ನಿಂತು ಮೆಸ್ಸಿ ಇವತ್ತು ಮುಗಿಲೆತ್ತರಕ್ಕೆ ಬೆಳೆದಿದ್ದು ಜಗತ್ತಿನ ಕ್ರೀಡಾ ಲೋಕದಲ್ಲಿ ಕಂಡರಿಯದ ಚರಿತ್ರೆ. ಇದೇ ಕಾರಣಕ್ಕೆ ಮೆಸ್ಸಿ ಅರ್ಜೆಂಟೀನಾಗೆ ಮಾತ್ರವಲ್ಲ, ಫುಟ್ಬಾಲ್ ಪ್ರೀತಿಸುವ ಪ್ರತಿಯೊಬ್ಬ ಅಭಿಮಾನಿಗೂ ಇಷ್ಟವಾಗುವುದು. ಇದೇ ಕಾರಣಕ್ಕೆ ಜಗತ್ತಿನ ಬಹುತೇಕ ಫುಟ್ಬಾಲ್ ಪ್ರೇಮಿಗಳು ಜುಲೈ 20ರಂದು ನಡೆಯುವ ಸ್ಪೇನ್ ವಿರುದ್ಧದ ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಮೆಸ್ಸಿ ತಂಡವೇ ಚಾಂಪಿಯನ್ ಆಗಲಿ, ಕೊನೆಯ ಫಿಫಾ ವಿಶ್ವಕಪ್ನಲ್ಲಿ ಟ್ರೋಫಿ ವಿಜಯೋತ್ಸವದೊಂದಿಗೆ ಮೆಸ್ಸಿ ಫುಟ್ಬಾಲ್ ಬದುಕು ಯುಗಾಂತ್ಯವಾಗಲಿ ಅಂತ ಬಯಸುತ್ತಿದ್ದಾರೆ. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.